Hi, hello, namaste. Anita BM Gowda YouTube channel ge swagata. Today I will show you how to get up from the sitting mat. EPL activity. EPL activity ಅದರಲ್ಲಿ 5 exercise ಇದೆ. ಒಂದು, how to carry a sitting mat, how to unfold a sitting mat, how to fold a sitting mat, how to sit on a sitting mat, how to get up from the sitting mat. Today I will show you how to get up from the sitting mat. ಓಕೆನಾ? ನಿಮ್ಮ ಮನೇಲಿ 2.5 ವರ್ಷದಿಂದ 6 ವರ್ಷದ ಮಕ್ಕಳು ಆ ಮಗು ಸಿಟ್ಟಿಂಗ್ ಮ್ಯಾಟ್ ತಗೊಂಡು ನಿಮ್ಮ ಮನೇಲಿ ಒಂದು ಸ್ಟಡಿ ಟೇಬಲ್ ತಗೊಂಡು ಕುತ್ಕೊಂಡು ನಿಮಗೆ ಅವ್ರ ವರ್ಕ್ ಅವರೇ ಮಾಡಿದಾಗ ನಿಮಗೆ ಖುಷಿ ಆಗುತ್ತಾ ಇಲ್ವಾ? ಅಲ್ವಾ? ಆಬ್ವಿಯಸ್ಲಿ ಖುಷಿ ಆಗೇ ಆಗುತ್ತೆ. ಯಾಕಂದರೆ ನಾವು ಏನು ಎಜುಕೇಷನ್ ಎಷ್ಟು ಲಕ್ಷ ರೂಪಾಯಿ ಕೊಟ್ಟು ನಾವು ಎಜುಕೇಷನ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನಾವು ಮನೇಲಿ ನಮ್ಮ ಎನ್ವಿರಾನ್ಮೆಂಟಲ್ಲಿ ನಮ್ಮ ಮಗುವಿಗೆ ನಾವು ಏನು ಕಲಿಸ್ತೀವಿ ಅಲ್ವಾ? ಎನ್ವಿರಾನ್ಮೆಂಟಲ್ಲಿ ನಾವು ಏನೇನು ಆ್ಯಕ್ಟಿವಿಟೀಸ್ನ ಮಗುವಿಗೆ ಕಲಿಸ್ಬಹುದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ನಾವು ಆ ಆ್ಯಕ್ಟಿವಿಟೀಸ್ ನಾವೇನು ಲಕ್ಷಾಂತರ ರೂಪಾಯಿ ಏನು ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಎನ್ವಿರಾನ್ಮೆಂಟಲ್ಲಿ ನಾವು ಇಂತಹ ಎಜುಕೇಷನ್ನ ಕೊಡಬಹುದಾ ಅನ್ನೋದು ನಿಮಗೆ ಅರಿವಾಗುತ್ತೆ. ಮತ್ತು ನಿಮ್ಮ ಮಗು ಪ್ರತಿನಿತ್ಯ ಕೇವಲ 5 ನಿಮಿಷ ನಿಮ್ಮ ಮಗುವಿಗೆ ಮೀಸಲಾಗಿಡಿ. ಆಲ್ ಪೇರೆಂಟ್ಸ್ ನಿಮ್ಮ ಮಗುವಿಗೆ ಮೀಸಲಾಗಿಡಿ. ನಿಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ಕೇವಲ 5 ನಿಮಿಷ ನಿಮ್ಮ ಮಗುವಿಗೆ ಮೀಸಲಾಗಿಡಿ. ಆ ಚೇಂಜಸ್ನ ನೀವೇ ನೋಡ್ತೀರಾ. ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಟುಡೇ ಐ ವಿಲ್ ಶೋ ಯು ಹೌ ಟು ಗೆಟ್ ಅಪ್ ಫ್ರಮ್ ದ ಸಿಟ್ಟಿಂಗ್ ಮ್ಯಾಟ್. ನಾವು ಹೌ ಟು ಕ್ಯಾರಿ ಅಂದರೆ ನಾವು ಹೇಗೆ ಕ್ಯಾರಿ ಮಾಡಬೇಕು, ಹೌ ಟು ಅನ್ಫೋಲ್ಡ್ ಮಾಡಬೇಕು ಸಿಟ್ಟಿಂಗ್ ಮ್ಯಾಟ್ನ. ಅನ್ಫೋಲ್ಡ್ ಮಾಡಿದ್ಮೇಲೆ ಹೌ ಟು ಫೋಲ್ಡ್, ನಾವು ಹೇಗೆ ಫೋಲ್ಡ್ ಮಾಡಬೇಕು, ಫೋಲ್ಡ್ ಆದಮೇಲೆ ಮತ್ತೆ ಅನ್ಫೋಲ್ಡ್ ಮಾಡಿದ್ವಿ, ಫೋಲ್ಡ್ ಮಾಡಿದ್ವಿ, ಮತ್ತೆ ಸಿಟ್, ಹೌ ಟು ಸಿಟ್ ಆನ್ ಎ ಸಿಟ್ಟಿಂಗ್ ಮ್ಯಾಟ್, ನಾವು ಹೇಗೆ ಸಿಟ್ಟಿಂಗ್ ಮ್ಯಾಟಲ್ಲಿ ಕೂತ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾವು ಕೂತ್ಕೊಂಡಾದ್ಮೇಲೆ ಎದ್ದೇಳಬೇಕಲ್ವಾ, ಹೌ ಟು ಗೆಟ್ ಅಪ್ ಫ್ರಮ್ ದ ಸಿಟ್ಟಿಂಗ್ ಮ್ಯಾಟ್. ಓಕೆನಾ? ಹೌ ಟು ಗೆಟ್ ಅಪ್ ಫ್ರಮ್ ದ ಸಿಟ್ಟಿಂಗ್ ಮ್ಯಾಟ್ ಅಲ್ಲಿ ನಾವು ಹೇಗೆ ನಿಧಾನವಾಗಿ ತಾಳ್ಮೆಯಿಂದ ಎದ್ದೇಳ್ತೀವಿ, ಆ ಮ್ಯಾಟನ್ನು ಅಲುಗಾಡಿಸ್ದೇನೆ ನಾವು ಎದ್ದೇಳಬೇಕು. ಓಕೆನಾ? ಅದು ತುಂಬ ಇಂಪಾರ್ಟೆಂಟ್. 5 ಎಕ್ಸಸೈಸ್ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ ಸಿಟ್ಟಿಂಗ್ ಮ್ಯಾಟಲ್ಲಿ. ಆಲ್ ಪೇರೆಂಟ್ಸ್ ನೋಡಿ ಕಲ್ತ್ಕೊಳ್ಳಿ, ನಿಮ್ಮ ಮಗುಗೂ ಕಲಿಸಿ. ನಾವು ಪ್ರತಿನಿತ್ಯ ನಮ್ಮ ಮಗುವಿಗೆ ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ಒಳ್ಳೆ ಆ್ಯಕ್ಟಿವಿಟೀಸ್, ಒಳ್ಳೆ ಎಕ್ಸಸೈಸ್ಗಳನ್ನ ಕೊಡೋದ್ರಿಂದ ಆ ಮಗು ಫ್ಯೂಚರ್ಗೆ ಒಳ್ಳೆಯದಾಗುತ್ತೆ. ಯಾರ ಮೇಲೂ ಡಿಪೆಂಡ್ ಆಗಲ್ಲ ಮಗು. ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅನ್ನೋದು ಮಗುವಿಗೆ ಬರುತ್ತೆ. ಓಕೆನಾ? ಆ ಮಗು ಆ ಕೆಲಸ ಅದೇ ಮಾಡುವಾಗ ನಿಮಗೆ ಖುಷಿ ಆಗುತ್ತಾ ಇಲ್ವಾ? ಆಬ್ವಿಯಸ್ಲಿ ಖುಷಿ ಆಗೇ ಆಗುತ್ತೆ. ಆನಂತರ 2.5 ಇಯರ್ಸ್ ಆದಮೇಲೆ ಆಬ್ವಿಯಸ್ಲಿ ನೀವು ಹಾಕ್ತೀರಾ ಪ್ರೀ ಸ್ಕೂಲ್, ಕಿಡ್ಸ್ ಗಾರ್ಡನ್ ಆ್ಯಂಡ್ ಕಿಂಡರ್ ಗಾರ್ಡನ್ ಆ್ಯಂಡ್ ಮಾಂಟೆಸರಿ ಸ್ಕೂಲ್ಸ್. ಈಗೇನು ಬೀದಿಗಳಲ್ಲೂ 2 ಸ್ಕೂಲ್ಗಳಾಗ್ಬಿಟ್ಟಿದೆ. ಹಿಂಗೆ ಕಾಲಿಟ್ಟರೆ ಸಾಕು ಪ್ರೀ ಸ್ಕೂಲ್, ಮಾಂಟೆಸರಿ ಸ್ಕೂಲ್ಸ್ ಆ್ಯಂಡ್ ಕಿಡ್ಸ್ ಗಾರ್ಡನ್, ಪ್ಲೇ ಗ್ರೂಪ್ಸ್. ಹೋಗಿ ನಾವು 2.5 ವರ್ಷ 3 ವರ್ಷ ಆಯಿತು ಅಂದರೆ ಹೋಗಿ ಸ್ಕೂಲಿಗೆ ಸೇರಿಸಿ ಲಕ್ಷಾಂತರ ರೂಪಾಯಿ ಕಟ್ಬಿಟ್ರೆ ನನ್ನ ಮಗು ಏನೋ ಕಲ್ತ್ಕೊ ಬರ್ತಾ ಇದೆ ಅಂತಲ್ಲ. ನಾವು ನಮ್ಮ ಮನೇಲಿ ಏನು ಎಜುಕೇಷನ್ ಕೊಡ್ತೀವಿ, ನಮ್ಮ ಎನ್ವಿರಾನ್ಮೆಂಟಲ್ಲಿ ನಾವು ಏನೇನು ಕಲಿಸಿದ್ವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸ್ಕೂಲಲ್ಲಿ ಕಲಿಯೋದು ಸೆಕೆಂಡರಿ. ನಮ್ಮ ಮನೇಲಿ ನಾವು ಏನು ಕಲಿಸ್ತೀವಿ ರುಟೀನ್ನ, ಓಕೆನಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ನಾನು ಪ್ರತಿದಿನ ಒಂದೊಂದು ವಿಡಿಯೋ ಹಾಕ್ತಾ ಹೋಗ್ತೀನಿ. ಅಬ್ಸರ್ವ್ ಮಾಡಿ ನೀಟಾಗಿ ಕಲ್ತ್ಕೊಂಡು ನಿಮ್ಮ ಮಕ್ಕಳಿಗೂ ಕೂಡ ಕಲಿಸಿ. ಓಕೆನಾ? ಇಲ್ಲಿ ಏನಂದರೆ, ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನಾನು ಹಾಕುವಂತಹ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ. ಅದಕ್ಕೋಸ್ಕರ ಈಗ ನಿಮಗೆ ಏನಾದರೂ ನಾನು ಹೇಳ್ಕೊಡುವಂತಹ ಎಜುಕೇಷನ್ ಸಿಸ್ಟಮ್ ನಿಮಗೆ ಇಷ್ಟ ಆಯಿತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮುಂದುವರಿಸಿ ಮ್ಯಾಮ್ ಅಂತ. ಆವಾಗ ನನಗೆ ಇನ್ನೂ ಮೋಟಿವೇಟ್ ಆಗುತ್ತೆ ಮಾಡಲಿಕ್ಕೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಆಲ್ ಆಫ್ ಯು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಹೌ ಟು ಗೆಟ್ ಅಪ್ ಫ್ರಮ್ ದ ಸಿಟ್ಟಿಂಗ್ ಮ್ಯಾಟ್. ಓಕೆನಾ? ಸ್ಟಾರ್ಟ್ ಮಾಡೋಣ.